ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ಗೆ ಡೈರೆಕ್ಟ್ ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಜಗತ್ತಿನ ಪರಮಾಣು ಶಕ್ತಿಯಾಗಿ ಇರಾನ್ನ ಈ ಬೆಳೆಯೋಕೆ ನಾವು ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇರಾನ್ ಮತ್ತೆ ಪರಮಾಣು ಬಾಂಬ್ ತಯಾರಿಕೆಗೆ ಸಜ್ಜಾಗ್ತಾ ಇತ್ತು. ಇರಾನ್ನ ಪ್ರತಿ ಕ್ಷಿಪಣಿ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಇರಾನ್ ಇಡೀ ಜಗತ್ತಿನ ನಂಬರ್ 1 ಉಗ್ರರ ಪೋಷಿತ ರಾಷ್ಟ್ರವಾಗಿದೆ. ಯಾವುದೇ ಕಾರಣಕ್ಕೂ ಇರಾನ್ನ ಬಿಡಲ್ಲ, ತಕ್ಕ ಪಾಠವನ್ನ ಕಲಿಸ್ತೇವೆ, ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಿ ಇಲ್ಲವಾದಲ್ಲಿ ಪರಿಣಾಮವನ್ನ ಎದುರಿಸಿ. 47 ವರ್ಷಗಳಿಂದಲೂ ನಾವು ಇರಾನ್ ನನ್ನ ಟಾರ್ಗೆಟ್ ಮಾಡಿದ್ದೇವೆ, ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷರು ನೇರವಾಗಿ ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ. ಅಮೆರಿಕದ ಜನತೆ ಮತ್ತು ಮಿತ್ರ ರಾಷ್ಟ್ರಗಳ ರಕ್ಷಣೆಗಾಗಿ ನಾವು ಈ ಒಂದು ಕ್ರಮವನ್ನ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇರಾನ್ ಮೇಲಿನ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕೂಡ ಹೌದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಆಡಳಿತವನ್ನ ಕಟುವಾಗಿ ಟೀಕಿಸಿದ್ದಾರೆ. ಇರಾನ್ ಆಡಳಿತವು ಕೇವಲ ಜನರನ್ನ ಕೊಲ್ಲೋದಕ್ಕೆ ಈಗ ಏನು ಹಣಿಯಾಗ್ತಾ ಇದೆ, ಆದರೆ ನಾವು ನಮ್ಮ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಈ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಸೊ ಹಾಗಾಗಿ ನಾವು ಕೂಡ ಕಮ್ಮಿ ಏನಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಾವುದೇ ಯುದ್ಧವಾದ್ರೂ ಅಲ್ಲಿ ಸಾವು ನೋವುಗಳು ಸಂಭವಿಸೋದು ಸಾಮಾನ್ಯ ಅಂತ ಹೇಳುವ ಮುಖಾಂತರ ಮುಂಬರುವ ದಿನಗಳಲ್ಲಿ ನಡೆಯಬಹುದಾದಂತಹ ಭಾರೀ ರಕ್ತಪಾತದ ಮುನ್ಸೂಚನೆಯನ್ನು ಕೂಡ ಟ್ರಂಪ್ ರವಾನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರಗಳನ್ನ ತಯಾರಿಸೋದಕ್ಕೆ ಸಾಧ್ಯವಿಲ್ಲ, ನಾವು ಅದಕ್ಕೆ ಎಂದಿಗೂ ಕೂಡ ಅವಕಾಶವನ್ನ ನೀಡೋದಿಲ್ಲ. ಇಸ್ರೇಲ್ಗೆ ಹೋಗುವ ಎಲ್ಲಾ ವಿಮಾನಗಳ ಸಂಚಾರವನ್ನ ಬಂದ್ ಮಾಡಲಾಗ್ತಾ ಇದೆ. ಟೆಲ್ ಅವೀವ್, ಬೈರೂತ್ಗೆ ಹೋಗುವ ವಿಮಾನಗಳನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಮಾರ್ಚ್ 7ರವರೆಗೂ ಇಸ್ರೇಲ್ ಕಡೆಗೆ ವಿಮಾನ ಸಂಚಾರ ಬಂದ್ ಆಗಿದ್ದಾವೆ ಕೂಡ ಈಗಾಗಲೇ. ಟೆಲ್ ಅವೀವ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನವು ಕೂಡ ವಾಪಸ್ ಆಗ್ತಾ ಇದೆ. ಅರ್ಧ ದಾರಿಯಿಂದಲೇ ವಾಪಸ್ ಹೊರಟಂತಹ ಏರ್ ಇಂಡಿಯಾ ವಿಮಾನ ಈಗ ಸದ್ಯಕ್ಕೆ ಅಲ್ಲಿ ಯಾರಾದರೂ ಭಾರತೀಯರು ಇದ್ರೆ ಅವರನ್ನು ಕೂಡ ವಾಪಸ್ ಕರೆತರುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಈಗಾಗಲೇ ಇಂಡಿಯಾ ಕೂಡ ಈ ಬಗ್ಗೆ ಎಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾವು ನೋವುಗಳು ಕೂಡ ಜಾಸ್ತಿ ಆಗುವಂತಹ ಹಿಂಟನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ರಕ್ತಪಾತವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮೆಸೇಜ್ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆಯಾ ದೇಶದ ಎಲ್ಲರೂ ಕೂಡ ಮೆಸೇಜ್ ಪಾಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಭದ್ರತಾ ಕಚೇರಿಗಳನ್ನ ಸಂಪರ್ಕ ಮಾಡುವ ಕುರಿತು ಕೂಡ ಮತ್ತಷ್ಟು ಅಪ್ಡೇಟ್ಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇರಾನ್ನ ಶಸ್ತ್ರಾಸ್ತ್ರಗಳಿಂದ ಬೆದರಿಕೆ ಎದುರಿಸ್ತಾ ಬದುಕೋದಕ್ಕೆ ನಾವು ಸಿದ್ಧರಿಲ್ಲ. ಬಹಳ ವರ್ಷಗಳಿಂದ ಕೂಡ ನಾವು ಟಾರ್ಗೆಟ್ ಅನ್ನ ಮಾಡ್ತಾನೆ ಬಂದಿದ್ದೀವಿ, ಆದರೂ ಕೂಡ ಸಹಿಸ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆ ಸಹಿಸುವ ಮಾತೇ ಇಲ್ಲ ಅನ್ನುವಂತಹ ಮೆಸೇಜ್ ಪಾಸ್ ಆಗಿದೆ ಟ್ರಂಪ್ ಇಂದ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.